ಇದು ನಮಗೆ ಕೃಷಿ ಮತ್ತು ಹಣ್ಣು ತರಕಾರಿಗಳಲ್ಲಿ ಹೆಚ್ಚು ತೊಂದರೆ ಮಾಡುವಂಥದ್ದು ಫ್ರೂಟ್ ಫ್ಲೈ ಅಂತ ಹೇಳಿ. ಈ ಫ್ರೂಟ್ ಫ್ಲೈ ಅಂತ ಹೇಳಿದರೆ ನಿಮಗೆ ಇಲ್ಲಿ ಈ ಥರ ನೊಣ ಥರ ಸಣ್ಣ ನೊಣದ ರೀತಿಯಲ್ಲಿ ಇರ್ತದೆ. ಇದು ಬಂದು ಯಾವುದೇ ತರಕಾರಿ ಇರ್ಬೋದು, ಹಣ್ಣುಗಳನ್ನು ತೂತು ಮಾಡಿ ಅಲ್ಲಿ ಮೊಟ್ಟೆ ಇಟ್ಟು ಬಿಡ್ತದೆ. ನಮಗೆ ಹಣ್ಣಾದಾಗ ಅದನ್ನು ಕೊಯ್ದಾಗ ಅದು ಹಾಳಾಗಿರ್ತದೆ, ಒಳಗೆ ಹುಳಗಳು ಕಾಣ್ತದೆ. ಎಲ್ಲ ಹೆಚ್ಚಿನ ಕಡೆ ಈ ಸಮಸ್ಯೆ ಈಗ ಜಾಸ್ತಿ ಇದೆ. ಇದಕ್ಕೆ ಕಾರಣ ಈ ಫ್ರೂಟ್ ಫ್ಲೈ ಅನ್ನೋದು. ಇದಕ್ಕೆ ಬೇರೆ ಬೇರೆ ಸಿಂಪಡಣೆಗಳನ್ನು ಮಾಡೋದಕ್ಕಿಂತ ಇದಕ್ಕೆ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತ ಬರ್ತದೆ. ಈ ಟ್ರ್ಯಾಪನ್ನು ಅದಕ್ಕೆ ಬೇಕಾದಂಥ ಇದು ಅದರಲ್ಲಿ ಜೊತೆಗೆ ಬರ್ತದೆ. ಇದನ್ನು ಎಲ್ಲೆಲ್ಲಿ ನೇತಾಡಿಸಿಬಿಟ್ರೆ ನಿಮಗೆ ಬಂದು ಅದಕ್ಕೆ ತಾನಾಗಿ ಬಂದು ಇದರೊಳಗೆ ಬೀಳ್ತವೆ ಅವು. ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದನ್ನು ಸಿಂಪಲ್ಲಾಗಿ ಮಾಡಬೇಕು ಅಂತ ಹೇಳಿದರೆ ಇನ್ನೂ ಒಂದು ತುಳಸಿ, ನಮ್ಮ ಈ ತುಳಸಿಯನ್ನು ನೀವು ಸ್ವಲ್ಪ ಹಿಸುಕಿ ಇಟ್ಟರೆ ಅಲ್ಲಿಗೆ ಕೂಡಲೇ ತಕ್ಷಣ ಬಂದು ರಾಶಿ ಬೀಳ್ತಾವೆ. ಅದನ್ನು ತುಳಸಿ ರಸವನ್ನು ಬಾಟಲಿಯಲ್ಲಿ ಹಾಕಿ ನಾವು ಹೀಗೆ ಸೈಡಿಂದ ಹೋಲ್ ಮಾಡಿ ಅದನ್ನು ಬೇರೆ ಈ ಸಿಂಪಲ್ ನೀರಿನ ಬಾಟಲಿಯಲ್ಲಿ ಕೂಡ ನಾವು ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಈ ಟ್ರ್ಯಾಪೇ ಬೇಕು ಅಂತಿಲ್ಲ, ಅದನ್ನು ಕೂಡ ಮಾಡಲಿಕ್ಕೆ ಬರ್ತದೆ. ತುಳಸಿಯ ಎಲೆಗಳ ಪರಿಮಳಕ್ಕೆ ಜಾಸ್ತಿ ಅಟ್ರಾಕ್ಟಾಗಿ ಬಂದು ಅಲ್ಲಿ ರಾಶಿ ಬೀಳ್ತವೆ. ಸಣ್ಣ ಪ್ರಯತ್ನ ಮಾಡಬೇಕು ಅಂತ ಹೇಳಿದರೆ ತುಳಸಿಯ ಗಿಡವನ್ನು ಅಲ್ಲಿ ಸ್ವಲ್ಪ ಕೈಯಲ್ಲಿ ಹಿಚಿಕಿದರೆ ಒಂದು 2 ನಿಮಿಷದಲ್ಲಿ ಅದರಲ್ಲಿ ಫುಲ್ಲು ಒಂದಷ್ಟು ಕೂತ್ಕೊಳ್ತವೆ. ಈ ಫ್ರೂಟ್ ಫ್ಲೈಯನ್ನು ಕಂಟ್ರೋಲ್ ಮಾಡಿದರೆ ಹಣ್ಣುಗಳು ಸ್ವಲ್ಪ ಒಳ್ಳೆಯ ಗುಣಮಟ್ಟದಲ್ಲಿ, ತರಕಾರಿ ಕೂಡ ಒಳ್ಳೆಯ ಗುಣಮಟ್ಟದಲ್ಲಿ ನಮಗೆ ಸಿಗ್ತದೆ. ಇದನ್ನು ಕೀಟನಾಶಕಗಳನ್ನು ಬಳಸುವುದಕ್ಕಿಂತ ಇದು ಸೇಫ್. ನಮ್ಮ ಕೃಷಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯದ್ಭುತವಾದ ಕೃಷಿಗೆ ಬೇಕಾದ ಒಂದು ಸೂಕ್ಷ್ಮಾಣುಜೀವಿಗಳನ್ನು ನಾವು ನಮ್ಮದೇ ಮನೆಯಲ್ಲಿ ನಾವು ಅತಿ ಕಡಿಮೆ ದರದಲ್ಲಿ, ಈ ರಾಸಾಯನಿಕ ಗೊಬ್ಬರಗಳಿಗೆ ನಾವು ತುಂಬ ದುಂದು ವೆಚ್ಚ ಮಾಡುವ ಬದಲು ನಮ್ಮ ಮನೆಯಲ್ಲೇ ನಾವು ತಯಾರಿ ಮಾಡಿಕೊಳ್ಳುವುದು. ಗೋಕೃಪಾಮೃತದ ಕಲ್ಚರ್ 1 ಲೀಟ್ರು, 2 kg ಸಾವಯವ ಬೆಲ್ಲ, 2 ಲೀಟ್ರು ದೇಶಿ ಹಸುವಿನ ಮಜ್ಜಿಗೆ, ಅದು 3 ದಿನದ ಒಳಗೆ ಹುಳಿಯ ಬರಬಾರ್ದು, ಅಷ್ಟನ್ನೇ ಹಾಕಿ ಇದನ್ನು 200 ಲೀಟ್ರ್ ಡ್ರಮ್ಮಿಗೆ ಹಾಕಿ ಇದನ್ನು ದಿನಕ್ಕೊಂದು ಸರಿ ತಿರುಗಿಸಿ ಬಿಟ್ಟರೆ ಗೋಕೃಪಾಮೃತ ಇದು ನಮಗೆ ಕಲ್ಚರ್ ತಯಾರಾಗ್ತದೆ. ಇದನ್ನು ನಾವು ಡೈಲ್ಯೂಟ್ ಮಾಡಿ ಸ್ಪ್ರೇ ರೂಪದಲ್ಲಿಯೂ ಕೊಡ್ಬೋದು, ಅಥವಾ ನಾವು ಬುಡಕ್ಕೆ ಕೂಡ ಇದನ್ನು ಕೊಡ್ಬೋದು. ತರಕಾರಿಗೆ ಇರ್ಬೋದು ಅಥವಾ ಬೇರೆ ಯಾವುದೇ ನಮ್ಮ ಕೃಷಿಯ ಚಟುವಟಿಕೆಗಳಲ್ಲಿ ಇದನ್ನು ಅತ್ಯದ್ಭುತವಾದ ಮತ್ತು ಅತ್ಯುತ್ತಮವಾದ ಪರಿಣಾಮ ಇದರಿಂದ ಉಂಟಾಗ್ತದೆ. ನಮ್ಮ ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಯಾವುದಾದ್ರೂ ಒಂದು ಅಡಿಕೆಗಿರ್ಬೋದು ಅಥವಾ ತೆಂಗಿಗಿರ್ಬೋದು ರಾಸಾಯನಿಕ ಗೊಬ್ಬರಗಳನ್ನು ತಂದು ಸುರಿದಾಗ ಅಲ್ಲಿ ಅದಕ್ಕೆ ಒಳ್ಳೆಯ ಪೌಷ್ಟಿಕಾಂಶಗಳು ಸಿಗ್ತದೆ ಅಂತ ಹೇಳುವಂಥ ತಪ್ಪು ಮಾಹಿತಿ ಇದೆ. ನಾವು ಮಣ್ಣಿನಲ್ಲಿ ಯಾವುದೇ ಗೊಬ್ಬರಗಳನ್ನು, ಸಾವಯವ ಗೊಬ್ಬರ ಇರಲಿ ಅಥವಾ ರಾಸಾಯನಿಕ, ಅಲ್ಪ ಪ್ರಮಾಣದ ರಾಸಾಯನಿಕ ಅತಿಯಾಗಿ ಉಪಯೋಗ ಮಾಡಿದರೆ ಎಲ್ಲವೂ ವಿಷವೇ. ಹಾಗಾಗಿ ಅದನ್ನು ಡೈಜೆಸ್ಟ್ ಮಾಡಿ ಮತ್ತೆ ಬೇರುಗಳಿಗೆ ಬೇಕಾದ ರೂಪದಲ್ಲಿ ಅದನ್ನು ಬೇರುಗಳಿಗೆ ಒದಗಿಸಬಲ್ಲಂಥದ್ದು ಈ ಸೂಕ್ಷ್ಮಾಣುಜೀವಿಗಳು. ಲಕ್ಷಾಂತರ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಕೆಲಸ ಮಾಡಿದರೆ ಅದು ಆ ಪೌಷ್ಟಿಕಾಂಶಗಳು ಆಯಾ ಗಿಡಗಳಿಗೆ ಬೇಕಾದ ರೀತಿಯಲ್ಲಿ ಸಿಗ್ತದೆ. ಹಾಗಾಗಿ ಅತಿ ಸುಲಭದಲ್ಲಿ ತಯಾರು ಮಾಡಬಲ್ಲಂಥ ಗೋಕೃಪಾಮೃತ. ಮತ್ತು ಒಂದು ಸಾರಿ ಕಲ್ಚರ್ ಮಾಡಿದರೆ ನಿಮಗೆ ಇದರಲ್ಲಿ ಒಂದು ಸ್ವಲ್ಪ ಉಳಿಸಿಕೊಂಡು ಅದಕ್ಕೆ ಮತ್ತೆ ಬೆಲ್ಲ, ಮಜ್ಜಿಗೆ ಸೇರಿಸಿಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಲಿಕ್ಕಾಗ್ತದೆ. ಇದು ಹೋದ ವರ್ಷ ನಾವು ಕಲ್ಚರು ಕನ್ನೇರಿ ಮಠದ ಕಲ್ಚರನ್ನು ತಂದು ಇಲ್ಲಿಂದ ಪ್ರಾರಂಭ ಮಾಡಿದ್ದು. ಭಾಳ ಉತ್ತಮವಾದ ಫಲಿತಾಂಶವನ್ನು ಇದು ಕೊಡ್ತಾಯಿದೆ. ಎಲ್ಲರೂ ಈ ಅವರವರ ಕೈತೋಟದ ಕೃಷಿಗಿರ್ಬೋದು, ಟೆರೆಸ್ ಗಾರ್ಡನಿಗಿರ್ಬೋದು, ಅಥವಾ ದೊಡ್ಡ ಮಟ್ಟದ ಪ್ರಮಾಣದ ಕೃಷಿಯಲ್ಲಿ ಫರ್ಟಿಗೇಷನ್ನು, ನೀವು ಡ್ರಿಪ್ ಇರಿಗೇಷನ್ ಮುಖಾಂತರ ಆಟೋಮೇಷನ್ ಮಾಡಿ ಅದಕ್ಕೆ ಫರ್ಟಿಗೇಷನ್ ಮಾಡಿದ್ರು ಇದನ್ನು ಭಾಳ ಅದ್ಭುತವಾಗಿ ಉಪಯೋಗ ಮಾಡಬಹುದು ಅಂತ ಹೇಳುವಂಥದ್ದು ಇಲ್ಲಿ ನಾವು ಕಂಡುಕೊಂಡಂತಹ ಸತ್ಯ.